ನಡೆಯಿತು. ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಇದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದ್ದಂಥ ವಿಚಾರಗಳನ್ನು ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ವರ್ಕ್, ರೈಟ್ ಟು ಫಾರೆಸ್ಟ್ ಡ್ವೆಲ್ಲರ್ಸ್. ಹೀಗೆ ಸಾಮಾನ್ಯ ಜನರಿಗೆ, ಬಡವರಿಗೆ ಮತ್ತು ರೈತರಿಗೆ, ಸಣ್ಣ ರೈತರಿಗೆ ಅವರಿಗೆ ಈ ಹಕ್ಕುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿತ್ತು 20 ವರ್ಷಗಳ ಹಿಂದೆ. ಅದರಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಒಂದು. ರೈಟ್ ಟು ವರ್ಕ್. ಅದನ್ನು ಈಗ ರಿಪೀಲ್ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಿಪೀಲ್ ಮಾಡಿ, ದಯಮಾಡಿ ಅದನ್ನು ಬರೀಬೇಕು, ರಿಪೀಲ್ ಮಾಡಿ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ಮಾಡಿದೆ. ಅದರ ಹೆಸರೇನಪ್ಪ ಅಂತಂದರೆ ವಿಕಸಿತ್ ಭಾರತ್. ವಿಕಸಿತ್ ಭಾರತ್, VB, ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್, ಗ್ರಾಮೀಣ ಕಾಯ್ದೆ ಅಂತ ಮಾಡಿದ್ದಾರೆ. ಶಾರ್ಟ್ ಟರ್ಮ್ನಲ್ಲಿ VB ರಾಮ್ಜಿ ಆಕ್ಟ್ ಅಂತ ಮಾಡಿದ್ದಾರೆ. ನಾನು ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಆಮೇಲೆ ಬರ್ತೀನಿ. ನಾನು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ, ಮನ್ರೇಗಾ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ, ಜನರ ಜೊತೆಲೂ ಚರ್ಚೆ ಮಾಡಿಲ್ಲ, ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ.
ಇದು 17ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಮೂವ್ ಆಗುತ್ತೆ, 18ನೇ ತಾರೀಕು ಪಾಸ್ ಆಗುತ್ತೆ. ಹದಿನೇಳನೇ ತಾರೀಕು ಮೂವ್ ಆಗಿ, ಡಿಸೆಂಬರ್ 17ನೇ ತಾರೀಕು ಮೂವ್ ಆಗಿ, ಬಿಲ್ಲು ಮೂವ್ ಆಗಿ 18ನೇ ತಾರೀಕು ಕಾಯ್ದೆ ಆಗ್ಬಿಡ್ತದೆ. ಸುಮಾರು 12 ಕೋಟಿ 16 ಲಕ್ಷ ಇಡೀ ದೇಶದಲ್ಲಿ 12 ಕೋಟಿ 16 ಲಕ್ಷ ಕಾರ್ಮಿಕರಿದ್ದಾರೆ ದೇಶದಲ್ಲಿ. ಅದರಲ್ಲಿ 6 ಕೋಟಿ 21 ಲಕ್ಷ 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. ಅಂದರೆ ಸುಮಾರು 53.61%. ನರೇಗಾ ಕಾರ್ಮಿಕರು ಇಡೀ ದೇಶದಲ್ಲಿ 12.26 ಲಕ್ಷ, 12.16 ಲಕ್ಷ ಕೋಟಿ, 12.16 ಲಕ್ಷ ಕೋಟಿ. ಅದರಲ್ಲಿ 53.61% ಮಹಿಳೆಯರು, ಸುಮಾರು 6 ಕೋಟಿ 21 ಲಕ್ಷ ಮಹಿಳೆಯರು ಇರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರು 17% ಇರ್ತಾರೆ. ಪರಿಶಿಷ್ಟ ವರ್ಗದವರು 11% ಇರ್ತಾರೆ. ಇದು ದೇಶದ್ದು ಅಂಕಿಅಂಶಗಳು. ದೇಶದ್ದು ಕರ್ನಾಟಕದಲ್ಲಿ 71.18 ಲಕ್ಷ ಕೋಟಿ, ಆಮೇಲೆ ಲಕ್ಷ 71.18 ಲಕ್ಷ ಕೋಟಿ ಅಲ್ಲ, ಲಕ್ಷ 71.18 ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಇದರಲ್ಲಿ 36.75 ಲಕ್ಷ ಮಹಿಳೆಯರು, 36.75 ಲಕ್ಷ ಮಹಿಳೆಯರು. ಪರ್ಸೆಂಟೇಜ್ ವೈಸ್ 51.6% ಮಹಿಳೆಯರು ಇರತಕ್ಕಂಥದ್ದು. ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅಂತ ವಾತಾವರಣ ಇದೆಯಲ್ಲ, ಅಂತ ಕಾನೂನು ಮಾಡಿರ್ತಕ್ಕಂಥದ್ದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ? ಬಿಜೆಪಿಯವರ RSS. ಇದನ್ನ ಮಾಡಿ ಈ ಕಾಯ್ದೆ
ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆಯನ್ನು ನಾಶ ಮಾಡಿ ಧ್ವಂಸ ಮಾಡಿ ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಈ ಕಾಯ್ದೆ ಪ್ರಕಾರ, ನರೇಗಾ ಕಾಯ್ದೆ ಪ್ರಕಾರ ಜನರು ರೈತರು, ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂಥ ಜಾಗದಲ್ಲೇ. ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನ ಕಟ್ತಾ ಇದ್ರು. ಒಂದು ಅವ್ರು ಇದ್ದ ಜಾಗದಲ್ಲೇ ಕೆಲಸ ಸಿಕ್ತಿತ್ತು ಅವ್ರಿಗೆ, ಅವ್ರ ಮಕ್ಕಳುಗಳನ್ನ ಹತ್ತಿರದ ಶಾಲೆಗೆ ಕಳಿಸ್ಬೋದಾಗಿತ್ತು. ಆಸ್ತಿ ಸೃಜನೆ ಆಯ್ತಿತ್ತು. ಆಮೇಲೆ ಅವ್ರಿಗೆ ಉದ್ಯೋಗ ಸಿಕ್ತಿತ್ತು. ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂಥ ಹಕ್ಕು ಅವ್ರಿಗಿತ್ತು. ಇವರು ಹಿಂದೆನೇ ಈ ನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯ್ತಲ್ಲ 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ, ಆಗ್ಲೇನೆ ಬಿಜೆಪಿಯವರು ವಿರೋಧ ಮಾಡಿದ್ರು. ಏನು ಬರ್ಕೊಳ್ಳದೆ ಕೂತಿದ್ಯಾ? ಆಗ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ, ಫುಡ್ ರೈಟ್ ಇತ್ತಲ್ಲ, ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್, ಇದನ್ನ ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದ್ರು. ಏನಂತ ಗೇಲಿ ಮಾಡಿದ್ರು ಅಂತಂದ್ರೆ, ಈ ಬಿಲ್ ಬಂದಾಗ, ರೈಟ್ ಟು ಫುಡ್ ಬಿಲ್ ಬಂದಾಗ, ಇದು ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತ. ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದ್ರು. ಯಾರು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ. ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಈಗ 11.5 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಯೋಜನೆಗಳನ್ನ ಹೆಸರು ಬದಲಾಯಿಸೋದು. ಈ ತರ 30 ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ಅಥವಾ ರಿಪೀಲ್ ಮಾಡಿದ್ದಾರೆ. ಕಾನೂನುಗಳನ್ನೇ ರಿಪೀಲ್ ಮಾಡೋದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಿರ್ಮಲ್ ಭಾರತ್ ಅಂತ ಇತ್ತು,
ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು. ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡೋದು. ಪಂಚವಾರ್ಷಿಕ ಯೋಜನೆಯನ್ನ ಎಂಥದ್ದು ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗ ಮಾಡೋದು. ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂಥ ಅನೇಕ ಯೋಜನೆಗಳನ್ನು ಬುಡಮೇಲು ಮಾಡಿದ್ದಾರೆ. ನಾನು ಇದನ್ನೆಲ್ಲ ವಿವರಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎಷ್ಟನೇ ತಾರೀಕು ಅದು? ಡಿಸೆಂಬರ್ 30ನೇ ತಾರೀಕು ಪತ್ರ ಬರೆದಿದ್ದೇನೆ. ಗ್ರಾಮೀಣ ಕಾರ್ಮಿಕರು, ಸಣ್ಣ ರೈತರು ತಮ್ಮ ಬದುಕನ್ನು ಈ ಕಾಯ್ದೆ ಮೂಲಕ ಅಂದರೆ ಈಗ ನೂರು ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು. ಮಿನಿಮಮ್ 100 ದಿನ ಕೊಡಬೇಕು ಕೆಲಸನ. ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ. ಈಗ ಸೆಕ್ಷನ್ ಇದ್ರ ಪ್ರಕಾರ ರಾಮ್ಜಿ VBG ರಾಮ್ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ 5(1) ಬಜೆಟ್ನಲ್ಲಿ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ. ಮೊದಲಿದ್ದದ್ದು ಕಾಯ್ದೆನಲ್ಲಿ ಅವ್ರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಇದ್ದದ್ದು. ಎಲ್ಲ ಪಂಚಾಯತಿನಲ್ಲಿ ಅವ್ರ ಊರುಗಳಲ್ಲೇ ಕೊಡ್ತಾ ಇದ್ದದ್ದು. ಈಗ ನೋಟಿಫೈ ಮಾಡ್ತಾರೆ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ. ಅದನ್ನ ಈಗ ಈ ಕಾಯ್ದೆ ಪ್ರಕಾರ ಕಿತ್ಕೊಳ್ತಾ ಇದ್ದಾರೆ. ಪಂಚಾಯತಿಗೆ ಸಿಗಬಹುದು ಅಥವಾ ಸಿಗದೇ ಈ ಪಂಚಾಯತಿಗೆ ಆ ಪಂಚಾಯತಿಗೆ ಸಿಗ್ಬೋದು ಅಥವಾ ಅವ್ರ ಊರಿನಲ್ಲೇ ಸಿಗದೇ ಇರ್ಬೋದು. ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಬಜೆಟ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ಭಾರತದ ಪ್ರತಿ ಗ್ರಾಮನೂ ಕೂಡ ಈ ಯೋಜನೆ ಲಾಭ ಪಡಿಬಹುದಾಗಿತ್ತು. ಈಗ ಅದಿಲ್ಲ, ಈ ಕಾಯ್ದೆ ಪ್ರಕಾರ ಅದಿಲ್ಲ.
ಅವ್ರು ಸೂಚಿಸಿದಂಥ ಜಾಗದಲ್ಲಿ ಮಾತ್ರ ಹೋಗಿ ಮಾಡಬೇಕು ಕೆಲಸನ. ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ನೋಟಿಫೈ ಮಾಡ್ತಾರೆ, ಅಲ್ಲಿ ಹೋಗಿ ಮಾಡಬೇಕು. ಆಮೇಲೆ ಇಡೀ ವರ್ಷ ಸಿಗ್ತಿತ್ತು. ಅವ್ರಿಗೆ ಕೆಲಸ ಇಲ್ಲಿದಾಗ ಕೆಲಸ ಕೊಡಬೇಕು ಅನ್ನತಕ್ಕಂಥದ್ದು ಉದ್ದೇಶ. ಈಗೇನು ಮಾಡಿದ್ದಾರೆ ಅಂತಂದ್ರೆ, ಕೃಷಿ ಚಟುವಟಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ 60 ದಿನ ಮಾಡಾಗಿಲ್ಲ. ನಿಷೇಧ ಹ್ಮ್ ನಿಷೇಧ ಮಾಡಿ ನಿಷೇಧ ಮಾಡಿಬಿಟ್ಟಿದ್ದಾರೆ. 60 ದಿನ ಅವ್ರಿಗೆ ಕೆಲಸ ಇಲ್ಲ. ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ 60 ದಿನ ಇಲ್ಲ ಕೆಲಸ ಮಾಡೋಂಗಿಲ್ಲ. ಆಮೇಲೆ ಬೆಲೆ ಏರಿಕೆ ಆದರೆ ವೇಜಸ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಎವ್ರಿ ಇಯರ್ ಹ್ಮ್ ಬೆಲೆ ಏರಿಕೆ ಇನ್ಫ್ಲೇಷನ್ ತಕ್ಕಂಗೆ ಅವ್ರದ್ದು ವೇತನ ಇರ್ತದೆ. ಹೌದು, ಇನ್ಫ್ಲೇಷನ್ ತಕ್ಕಂತೆ ವೇತನ ಇರ್ತಿತ್ತು. ಒಂದು ವೇಳೆ ಪಂಚಾಯತಿ ಕೊಡದೆ ಹೋದರೆ ಆ ಪಂಚಾಯತಿನಲ್ಲಿ ಕೆಲಸ ಸಿಗೋದಿಲ್ಲ. ನೋಟಿಫೈ ಮಾಡಿ ಪಂಚಾಯತಿಗೆ ಇಲ್ಲ ಅಂತಂದ್ರೆ ಆ ಪಂಚಾಯತಿನಲ್ಲಿ ಕೆಲಸನೇ ಇಲ್ಲ. ಇಂದಿನ ನರೇಗಾ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರನೇ ಪೂರ್ಣ ಕೊಡ್ತಿತ್ತು. ನೇರ ಅಕೌಂಟ್ ಹೋಗ್ತಿತ್ತು. ನೇರ ಅವ್ರ ಅಕೌಂಟಿಗೆ ಹೋಯ್ತಾ ಇತ್ತು. ಮತ್ತೆ ಕೇಂದ್ರ ಸರ್ಕಾರನೇ ಪೂರ 100% ಕೇಂದ್ರ ಸರ್ಕಾರನೇ ಭರಿಸ್ತಾ ಇತ್ತು. ಈಗೇನು ಮಾಡಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಇಟ್ ಇಸ್ ಆಸ್ ಗುಡ್ ಆಸ್ ಸ್ಪೆನ್ಸ್